ಇವತ್ತು ನನ್ನ ಬಳಿ ನಿನ್ನ ಬಳಿಯಲ್ಲಿ ಆ ಯೇಸು ಇರುವುದಾದರೆ ನಾವು ನಿಜವಾಗಿ ಧನ್ಯರು. ಹಣ ಇದ್ರೆ ತಪ್ಪು ಅಂತ ಹೇಳ್ತಿಲ್ಲ ಪ್ರಿಯರೇ. ಹಣ ನಮ್ಮ ಲೈಫಲ್ಲಿ ಪ್ರಿಯರೇ ಏನು ಮಾಡೋದಿಲ್ಲ. ಇವತ್ತು ಹಣ ನನಗೆ ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ದೇವ್ರ ವಾಕ್ಯ ಹೇಳ್ತಿದೆ, ಅನೇಕರಿಗೆ ಹಣವೇ ಪರಲೋಕಕ್ಕೆ ಹೋಗೋದಕ್ಕೆ ಅಡ್ಡಿಯಾಗಿದೆ. ನೀವು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 24ನೇ ವಚನ ನೋಡಿ. ಹಣ ನನಗೆ ನಿನಗೆ ಮರಣದಿಂದ ತಪ್ಪಿಸೋದಿಲ್ಲ. ನೀವು 49ನೇ ಕೀರ್ತನೆ 9ನೇ ವಚನ ನೋಡಿ. ಅಂದರೆ ನಮ್ಮನ್ನು ಸಾವಿನಿಂದ ಕಾಪಾಡುವುದಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಮತ್ತು ಮೂರನೇದಾಗಿ ಹಣ ನಾವು ಸಾಯುವಾಗ ಜೊತೆಗೆ ಬರೋದಿಲ್ಲ. ಅದನ್ನೇ ಹೇಳಿದ್ದು, ನಾವು ಹುಟ್ಟುವಾಗ ಏನು ತರಲಿಲ್ಲ, ಸಾಯುವಾಗ ಏನು ತೆಗೆದುಕೊಂಡು ಹೋಗಲಿಲ್ಲ. 1 ತಿಮೋತಿ 6ನೇ ಅಧ್ಯಾಯ 7ನೇ ವಚನ. ಆದರೆ ಹಣ ನಮಗಿಂತ ಮುಂಚೆ ಪರಲೋಕಕ್ಕೆ ಕಳಿಸ್ಬೋದು. ನಾವು ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚೆ ಹಣವನ್ನು ಪರಲೋಕಕ್ಕೆ ಕಳಿಸ್ಬೋದು. ಇವತ್ತು ನೀನು ಕೃಪೆಯಿಂದ ರಕ್ಷಿಸಲ್ಪಟ್ಟು ಏನೆಲ್ಲ ಒಳ್ಳೆ ಕಾರ್ಯ ಮಾಡ್ತೀಯಲ್ಲ ಯೇಸು ನಾಮದಲ್ಲಿ, ಅದೆಲ್ಲವೂ ನಿನ್ನ ಲೆಕ್ಕಕ್ಕೆ ಪರಲೋಕದಲ್ಲಿ ಜಮಾ ಆಗ್ತದೆ ಪ್ರಿಯರೇ. ಅದನ್ನೇ ಯೇಸು ಹೇಳಿದ್ದು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 20ನೇ ವಚನದಲ್ಲಿ, ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳ್ರಿ. ಅದನ್ನೇ ಪೌಲ ಹೇಳ್ತೇನೆ 1 ತಿಮೋತಿ 6ನೇ ಅಧ್ಯಾಯ 17, 18, 19ರಲ್ಲಿ, ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಎಲ್ಲವನ್ನು ಅನುಭೋಗಿಸಲು ಕೊಡುವ ದೇವರ ಮೇಲೆ ವಿಶ್ವಾಸವಿಟ್ಟು ಪರೋಪಕಾರ, ದಾನ ಧರ್ಮ, ಸತ್ಕ್ರಿಯೆಗಳನ್ನು ಮಾಡುತ್ತಾ